ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಯಾದಗಿರಿಯ ಶಹಾಪುರ ನಗರದಲ್ಲಿ ಕೋಚಿಂಗ್ ಶಾಲೆಗಳ ಹಾವಳಿ ಮಿತಿ ಮೀರ್ತಾ ಇದೆ. ಅದರ ತಡೆಗೆ ಖಾಸಗಿ ಶಾಲೆಗಳ ಒಕ್ಕೂಟ ಹಾಗೂ ಕನ್ನಡ ಮಾಧ್ಯಮ ಶಾಲೆಗಳ ಹೋರಾಟ ಸಮಿತಿ ತೀವ್ರವಾಗಿ ಖಂಡಿಸ್ತಾ ಇದೆ. ಸರ್ಕಾರದಿಂದ ಯಾವುದೇ ಪರವಾನಗಿಯನ್ನ ಪಡೆಯದೆ ರಾಜಾರೋಷವಾಗಿ ನವೋದಯ, ಮುರರ್ಜಿ, ಕಿತ್ತೂರಾಣಿ ಚೆನ್ನಮ್ಮ ತರಬೇತಿ ಕೇಂದ್ರಗಳು ಎಲ್ಲಿ ಬೇಕೆಂದರಲ್ಲಿ ಸಂಧಿ ಗೊಂದಿಗಳಲ್ಲಿ ಯಾಕಿಲ್ಲದೆ ಸಣ್ಣ ಸಣ್ಣ ಬ್ಯಾನರ್ಗಳನ್ನು ಹಾಕಿ ಮಾನ್ಯತೆ ಪಡೆಯದೆ ತಮ್ಮ ಮನಸ್ಸಿಗೆ ಬಂದಂತೆ ದುಡ್ಡು ವಸೂಲಿಗೆ ಇಳಿದಿರುವಂತಹ ಕೋಚಿಂಗ್ ಸೆಂಟರ್ಗಳು ಬಂದ್ ಮಾಡಬೇಕು ಎಂದು ಖಾಸಗಿ ಶಾಲೆಗಳ ಒಕ್ಕೂಟ ತೀವ್ರವಾಗಿ ವಿರೋಧಿಸುತ್ತಿದೆ. ಇದೇ ಕೋಚಿಂಗ್ ಶಾಲೆಗಳು ಹಿಂದೆ ದೊಡ್ಡ ಜಾಲುವೆ ಇದೆ. ಎಕ್ಸಲೆನ್ಸ್, ವಿದ್ಯಾದೀಪ, ಜೀನಿಯಸ್, ಅಲ್ಮಪ್ರಭು ಇನ್ನೂ ಅನೇಕ ಕೋಚಿಂಗ್ ಶಾಲೆಗಳ ಇಷ್ಟೊಂದು ರಾಜಾರೋಷವಾಗಿ ನಡೆಸ್ತಿದೆ ಅಂತ ಹೇಳಿದ್ರೆ ಶಹಾಪುರ ನಗರದ ನಡೀತಾ ಇರುವಂತಹ BO ಅಧಿಕಾರಿಗಳು ನನಗೂ ಇದಕ್ಕೆ ಯಾವುದೇ ರೀತಿಯಂತಹ ಸಂಬಂಧವಿಲ್ಲದಂತೆ ಕಣ್ಮುಚ್ಚಿಕೊಂಡು ಕುಳಿತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೃಪಾ ಕಟಾಕ್ಷದಿಂದಲೇ ಇದು ನಡೀತಾ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಇದು ಖಾಸಗಿ ಶಾಲೆಗಳ ಒಕ್ಕೂಟ ಆರೋಪಿಸ್ತಾ ಇದೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ BO ಅಧಿಕಾರಿಗಳು ಹೇಗೆ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಖಾಸಗಿ ಶಾಲೆಗಳ ಒಕ್ಕೂಟದಿಂದ ಒಂದಷ್ಟು ಬೇಡಿಕೆಗಳನ್ನು ಕೂಡ ಹಾಕಿದ್ದಾರೆ. ಅದು ಯಾವ ಬೇಡಿಕೆಗಳು ಬನ್ನಿ ಹಾಗಾದ್ರೆ ನೋಡೋಣ. ಅನಧಿಕೃತ ಕೋಚಿಂಗ್ ಸೆಂಟರ್ ಬಂದ್ ಮಾಡಿ ಅವರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು. ಅನಧಿಕೃತವಾಗಿರುವಂತಹ ಕೋಚಿಂಗ್ ಸೆಂಟರ್ ನಡೆಸಲು ಬಾಡಿಗೆ ನೀಡಿರುವಂತಹ ಮಾಲೀಕರ ವಿರುದ್ಧ ಕೇಸ್ ದಾಖಲಿಸಬೇಕು. ಮುಂದಿನ ದಿನಗಳಲ್ಲಿ ಅನಧಿಕೃತ ಕೋಚಿಂಗ್ ಸೆಂಟರ್ ಯಾವುದೇ ಕಾರಣಕ್ಕೂ ತೆರೆಯುತ್ತೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಖಾಸಗಿ ಶಾಲೆಗಳ ಒಕ್ಕೂಟ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸತ್ಯಾಗ್ರಹದಲ್ಲಿ ದರ್ಶನಾಪುರ ಬಾಬುಗೌಡ ಶಾಲೆಯ ಪ್ರಾಚಾರ್ಯರು ಕೂಡ ಭಾಗವಹಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಅನುದಾನಿತ ಖಾಸಗಿ ಶಾಲೆಗಳ ಅನುದಾನಿತ ಶಾಲೆಗಳ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಿವಡಿಚರ್ ಅವರು ಕೂಡ ದಯವಿಟ್ಟು ವೇದಿಕೆ ಅನಧಿಕೃತವಾಗಿ ಇವತ್ತು ಕೋಚಿಂಗ್ ಸೆಂಟರ್ಗಳಲ್ಲಿ ಅಂದರೆ ಯಾವುದೇ ಪರವಾನಗಿ ಇರಲಾರ್ದೇ ಒಂದು ಕಾಗದ ಒಂದು ಚೂರು ಕೂಡ ಅವ್ರ ಬಳಿ ಇರ್ತಾನೆ ಒಬ್ಬ ವಿದ್ಯಾರ್ಥಿಯಿಂದ ಸುಮಾರು 70-80 ಸಾವಿರ ರೂಪಾಯಿಗಳನ್ನು ಲೂಟಿ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಅದ್ರ ಜೊತೆಗೇ ನಾವು ಹೋರಾಟ ಇವತ್ತು ದಿವಸ ಪ್ರಾರಂಭ ಮಾಡ್ತೀವಿ ಅಂತೇಳಿ ಗೊತ್ತಾಗಿ ಕೆಲವು ಕೋಚಿಂಗ್ ಸೆಂಟರ್ದವರು 15ನೇ ತಾರೀಕುವರೆಗೆ ಕೆಲವು ಮಂದಿ ಮುಂದೂಡ್ಯಾರ, ಬಂದ್ ಮಾಡ್ಯಾರ. ಕೆಲವು ಮಂದಿ 10ನೇ ತಾರೀಕುವರೆಗೆ ಬಂದ್ ಮಾಡಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿರತಕ್ಕಂಥದ್ದು. ಆದರೂ ಕೂಡ ಅವರು ಈ ಹೋರಾಟ ಮುಗಿದ ನಂತರ ಪುನಃ ನಾವು ಪ್ರಾರಂಭ ಮಾಡ್ಬೇಕಂತಕ್ಕಂಥ ಅವ್ರು ತಲೆಗಿತ್ತಪ್ಪ ಅಂದ್ರೆ ಅದನ್ನು ಅವರು ತೆಗೆದುಹಾಕಿ ನಮ್ಮ ಹೋರಾಟ ನಿರಂತರ ಅವ್ರ ಮೇಲೆ ಒಂದು ಕ್ರಿಮಿನಲ್ ಕೇಸ್ ಹಾಕುವವರೆಗೆ ನಾವು ನಿರಂತರ ನಮ್ಮ ಹೋರಾಟ ನಡೀತಾ ಇದೆ ಅಂತೇಳಿ ಮತ್ತು ಈ ಮಾಧ್ಯಮಗಳ ಮುಖಾಂತರ ಪಾಲಕರಿಗೆ ಕೂಡ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ನೀವು ಆ ಕೋಚಿಂಗ್ ಸೆಂಟರ್ ಮಾಲೀಕರ ಮಾತು ಕೇಳಿ ಮೋಸ ಹೋಗಲೇಬಾರ್ದು, ನಿಮ್ಮ ಮಕ್ಕಳ ಜೀವನ ನೀವೇ ಹಾಳು ಮಾಡ್ತೀರಿ ಅಂತೇಳಿ ಮತ್ತು ಆದಷ್ಟು ಬೇಗ ಆ ಒಂದು ಕೋಚಿಂಗ್ ಸೆಂಟರ್ ಮಾಲೀಕರ ಕಡೆಯಿಂದ ನೀವು ಕೊಟ್ಟಂಥ ದುಡ್ಡನ್ನು ವಸೂಲಿ ಮಾಡಿಕೊಳ್ಳ್ರಿ ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖಾಂತರ ಪಾಲಕರಲ್ಲಿ ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ. ಓಕೆ, ಥ್ಯಾಂಕ್ ಯು.